ರೈತರ ಬಿಗಿಪಟ್ಟು. ಭತ್ತದ ಬೆಳೆಗೆ ಸಂಪೂರ್ಣ ನೀರು ಬಿಡುವಂತೆ ಆಗ್ರಹಿಸಿ ರೈತರಿಂದ ಭಾರೀ ಪ್ರತಿಭಟನೆ. ತಾಲೂಕಿನ ರೈತರಿಂದ ಆಕ್ರೋಶ. ಸಂತೆಮರಹಳ್ಳಿ ಕಾವೇರಿ ನೀರಾವರಿ ನಿಗಮದ ಕಚೇರಿ ಮುಂದೆ ಪ್ರತಿಭಟನೆ. ರಾಷ್ಟ್ರೀಯ ಹೆದ್ದಾರಿ 148ರ ಬದಿಯಲ್ಲೇ ಅಡುಗೆ, ಸ್ಥಳದಲ್ಲೇ ಊಟ ತಯಾರಿಸಿ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ. ಕಬಿನಿ ಕಾಲುವೆಯಲ್ಲಿ ನಿರಂತರ ನೀರು ಹರಿಸಬೇಕು. ಭತ್ತದ ಬೆಳೆ ಉಳಿಸಲು ರೈತ ಸಂಘದಿಂದ ಸರ್ಕಾರಕ್ಕೆ ಒತ್ತಾಯ. ನಿಮ್ಗೆ ಸಂಬಳ ಕೊಡೋದು ನಾವು, ಸಂಬಳ ಕೊಡೋದು ಯಾತಕ್ಕೆ ಸಂಬಳ ಕೊಡೋದಿಲ್ಲ? ನೀವೇ ನೀರು ಬಿಡದ್ಮೇಲೆ ಯಾರು ಸಂಬಳ ತಗೋಬೇಕು? ನೀವು ಸಂಬಳ ನಂಗೆ ಕೊಡ್ಬೇಡಿ ಅಂತ ಬರ್ಬಿಡಿ. ನೀವು ತಮಿಳ್ನಾಡಿಗೆ ನೀವು ಬಿಡ್ಬೇಕಾರೆ ನೀರ್ನ, ಡ್ಯಾಮ್ ಇರೋದು ಯಾರಿಗೆ? ಕುಡಿಯೋ ನೀರು ಪರ್ಪಸ್ಗೆ ನಮ್ಗೆ ಡ್ಯಾಮ್ ಕಟ್ಟಿರೋದು. ಯಾತಿಗೆ ಕೃಷ್ಣರಾಜ ಒಡೆಯವರು ಮತ್ತೆ ಕಬಿನಿ ಡ್ಯಾಮು ಯಾವ ಪರ್ಪಸ್ ಕಟ್ಟಿರೋದು? ತಮಿಳ್ನಾಡು ಸರ್ಕಾರ ನಾವು ವೈದ್ಯವ ನಿಮ್ಮ ಹೆಸರು ರಘುಪತಿ ಹೇಳ್ತಾ ಇಲ್ಲ, ಆ SC ಏನಪ್ಪ ಅದಕ್ಕೆ ಹೇಳ್ತಾ ಇದೀವಿ. ಅದೇನ್ CM ಮಾತು ಕೇಳ್ಬೋದು, ನಮ್ಮ ಮಾತು ಕೇಳಗಿಲ್ವಾ? ಯಾರು CM? ನಾವು ಕೊಟ್ಟಿರೋದು CM ಗೆ ಕೊಂಬಿಲ್ವಾ? ಯಾವ ಬೆಳೆ ಬೆಳಿ ನೀವೇನು ಆಯ್ತು, ನೀವು ನೀರು ಬಿಡಬೇಡಿ. ಏನು ಉಂಡ್ರಪ್ಪ ನೀವೇನು ಉಂಡರಿ ಹೇಳಿ? ಆಯ್ತು, ಬೆಳೆ ನಿಮ್ಮ ಹೆಂಡತಿ ಮಕ್ಕ ಏನ್ ಊಟ ಮಾಡಿರು? ನಾವು ಬೆಳಿದಿ ಹೇಳಿ ಸರ್. ನಾವು ಬೆಳೆಯಲ್ಲ, ಗಾಡಿ ಬೆಳೆಯೋದು. ನಾವು ಉಳಿದಾಗಿದ್ರೆ ತಿನ್ಕೋತೀವಿ. ನೀವೇನ್ ತಿಂದರಿ? ಜನ ಜಾನುವಾರುಗಳಿಗೆ ಏನ್ ಕೊಟ್ರಿ ಹೇಳಿ ಸರ್. ನೀವು ಈ ಉಲ್ಲೇಖದಲ್ಲಿ ಲೆಟರ್ನ ಬಹಳ ತೊಂದರೆ ಇದೆ, ಕೆರೆ ಕಟ್ಟೆಗಳು ತುಂಬಿಲ್ಲ, ಜನ ಜಾನುವಾರುಗಳು ನೀರಿನ ಚಾಮರಾಜನಗರದಲ್ಲಿ ಬಹಳ ಕಠಿಣವಾದ ಪರಿಸ್ಥಿತಿ ಬರುತ್ತೆ. ಬೆಳೆ ಬೆಳೆದ್ರೆ ನಮ್ಗೆಲ್ಲ ಊಟ ಇಲ್ಲ ಅಂತ ಒಂದು ಲೆಟರ್ನ ನೀವು ಬರೆದ್ರೆ ನಾನು ಇನ್ನು ಅವಿವೇಕ ಅಂತಿಲ್ಲ ನಿಮ್ಮನ್ನು ಅಲ್ವಾ? ಸ್ಥಳಕ್ಕೆ ಬಂದ ಸಚಿವರು ರೈತರ ಜೊತೆ ಮಾತುಕತೆ ನಡೆಸಿ ಕಬಿನಿ ನೀರು ಹರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಬಳಿಕ ರೈತರು ಪ್ರತಿಭಟನೆ ಹಿಂಪಡೆದರು. ಇನ್ನಷ್ಟು ತಾಜಾ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಾಲೋ ಭಾರತ್ 1 ಕನ್ನಡ. ಇನ್ನಷ್ಟು